ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಬೇಗನೆ ಹಾಗೂ ಸುಲಭವಾಗಿ ಮಾಡಿಕೊಳ್ಳುವಂಥ ಅವಲಕ್ಕಿ ಹಪ್ಪಳನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತದೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಓಂಕಾಳು, ಅಚ್ಚ ಖಾರದ ಪುಡಿ, ಉಪ್ಪು, ಇಂಗು ಹಾಗೂ ಸೋಡಾ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮಿಕ್ಸಿ ಜಾರ್ಗೆ ಅವಲಕ್ಕಿ ಹಾಕ್ಕೊಳ್ಳೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದೀವಲ್ಲ ನೈಸಾಗಿ, ಅದನ್ನು ಪೌಡ್ರ್ ಮಾಡ್ಕೊಂಡಿರೋದನ್ನ ಜಲ್ಡೆ ಇಟ್ಕೊಳ್ಳೋಣ. ಸರಿ ಏನಾದ್ರು ಇದ್ದರೆ ಅದರಲ್ಲೇ ಉಳ್ಕೊತೈತೆ ನೋಡಿ. ನೈಸಾಗಿ ಜಲ್ಡೆ ಇಟ್ಕೊಂಡಿದ್ದೆ ಅವಲಕ್ಕಿನ. ಈಗ ಜೀರಿಗೆ ಮತ್ತು ಓಂಕಾಳನ್ನ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಬಾಣಲಿಲಿ ನೀರಿಕ್ಕೊಂಡಿದ್ದೆ. ಅವಲಕ್ಕಿ 2ರಷ್ಟು, ಅಂದರೆ 1 ಕಪ್ ಅವಲಕ್ಕಿ ತೊಗೊಂಡ್ರೆ ಅದು ಡಬಲಷ್ಟು ನೀರಿಕ್ಕೋಬೇಕು. ಈಗ ಅದಕ್ಕೆ ಉಪ್ಪು, ಸೋಡಾ ಮತ್ತು ಇಂಗು, ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀವಿ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಓಂಕಾಳು ಮತ್ತು ಜೀರಿಗೆ ಪುಡಿ, ಸೊ ಈಗ ಬಾಯ್ಲ್ ಆಗ್ತಿದೆಯಲ್ಲ, ನಿಧಾನಕ್ಕೆ ಈಗ ಅವಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ಈಗ ಸ್ಲಿಮ್ ಆಗಿ ಇಟ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕರೆಕ್ಟಾಗಿದೆ. ನೀರಿನದ ಕರೆಕ್ಟಾಗಿ ಆಗಿದೆ. ಒಂದು 2 ನಿಮಿಷ ಸ್ಲಿಮ್ ಆಗಿ ಕುಕ್ ಆಗಲಿ. ಸೊ ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ, ತಣ್ಣಗಾಗೋಕ್ಕೆ. ಸೊ ಮಿತ್ಕೋಬೇಕಲ್ಲ, ಕ್ಲೀನಾಗಿ ಆಗಿದೆ. ಒಂದ್ಸಲ ಮಿತ್ಕೊಂಡ್ರೆ ಚೆನ್ನಾಗಿರ್ತದೆ ಸ್ವಲ್ಪ ತಣ್ಣಗಾದ್ಮೇಲೆ. ನೋಡಿ, ಹಿಟ್ಟನ್ನು ತಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಇಟ್ಕೊಂಡಿದೆ. ಈ ರೀತಿ ಉಂಡೆ ಕಟ್ಕೊಂಡಿದೆ. ಒಂದು ಕವರ್ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಒಂದು ತಟ್ಟೆ ತೊಗೊಂಡು ಹಿಂಗೆ ಪ್ರೆಸ್ ಮಾಡಬೇಕು. ನೋಡಿ ಆಗಿದೆ. ಸೊ ಎಣ್ಣೆ ಹಾಕೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಈಗ ಇದನ್ನು ಕವರ್ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಕವರ್ ಮೇಲೆಲ್ಲ ಹಾಕ್ಕೊಳ್ಳೋಣ ಮಾಡ್ಕೊಂಡು. ನೋಡಿ, ಇಷ್ಟು ಹಪ್ಪಳ ಆಗಿದೆ. ಸೊ 3 ದಿನ ಒಣಗಿಸ್ಕೊಳ್ಳೋಣ ನೆರಳಲ್ಲಿ. 1 ದಿನ ಆದಮೇಲೆ ಬೇಕಾದ್ರೆ ಬಿಸಿಲಲ್ಲಿ ಒಣಗಿಸ್ಕೊಬೋದು, 2 ದಿನ. ಸೊ 3 ದಿನ ಆದಮೇಲೆ ನೋಡೋಣ. ನೋಡಿ, 3 ದಿನ ಆಗಿದೆ, ಚೆನ್ನಾಗಿ ಒಣಗಿದೆ. ಬಿಸಿಲಲ್ಲಿ ಕೂಡ ಮಾರನೇ ದಿನ ಹಾಕಿ 3 ದಿನ ಕಾಲ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಈಗ ಎಣ್ಣೆಗೆ ಬಿಟ್ಕೋತಾ ಇದ್ದೀವಿ. ಬಾಣಲಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ನೋಡಿ, ಈಗ ಅಗಲ ಆಗ್ತಾಯಿದೆ. ಅಗಲಕ್ಕೂ ಆಗಿದೆ. ಇನ್ನೂ ತೆಳ್ಳಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಕರ್ದಿದ್ದಾಗಿದೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಹೀಗೆ ಕರ್ತ್ಕೊಳ್ಳೋಣ. ನೋಡಿ, ಅವಲಕ್ಕಿ ಹಪ್ಪಳ ಕರ್ದಿದೆ. ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಅವಲಕ್ಕಿ ಹಪ್ಪಳನ ಕರ್ದಾಗಿದೆ. ತುಂಬಾ ಚೆನ್ನಾಗಿರ್ತದೆ. ಅನ್ನಕ್ಕೆ, ಮುದ್ದೆಗೆ, ಸೈಡ್ ಡಿಶ್ಗೆ ಹಾಗೂ ಸ್ನ್ಯಾಕಿಗೂ ಕೂಡ ತುಂಬ ಚೆನ್ನಾಗಿರ್ತದೆ. ಈ ಅವಲಕ್ಕಿ ಹಪ್ಪಳನ 1 ವರ್ಷದ ತನಕ ಇಟ್ಕೋಬೋದು. ಎಣ್ಣೆ ಒಂಚೂರು ಸೋಕಿಸ್ತಾ ಇಟ್ಕೊಂಡೆ 1 ವರ್ಷದ ತನಕ ಬರುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ 2 ಬೆಳ್ಳಲ್ಲೇ ತುಂಡಾಗುತ್ತದೆ. ಎಲ್ಲರಿಗೂ ಇಷ್ಟ ಆಗುತ್ತಿದ್ದು. ತುಂಬಾ ಸೂಪರಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಕೂಡ ಇದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ಬೊಂಬಾಟಾಗಿರುತ್ತೆ. ಈಗ ಬೇಸಿಗೆ ಸಮಯ ಕೂಡ
ನೆಲ್ಲಲ್ಲಿ ಒಂದಿನ ಒಣಗಾಕ್ಬಿಟ್ಟು ಮಾರನೇ ದಿನ ಬಿಸಿಲಲ್ಲಿ ಹಾಕಿ, ಇಲ್ಲಾಂದರೆ ಎಲ್ಲ ಒಂಥರ ಕ್ರ್ಯಾಕ್ ಬಿಟ್ಟಾಗುತ್ತೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ಈ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.